ಹಾಯ್, ನಮಸ್ತೆ. ನನ್ನ ಹೆಸರು ಸುನಂದ ಹೊಸಪೇಟೆ. ನಾನು ಕಲಾವಿದೆ, ರಂಗಭೂಮಿ, ಹಿರಿತೆರೆ, ಕಿರುತೆರೆ ಕಲಾವಿದೆ. ಸುಮಾರು ಒಂದು 160 ಸೀರಿಯಲ್ ಮಾಡಿದ್ದೀನಿ. ಒಂದು 50ರಿಂದ 60 ಸಿನಿಮಾದಲ್ಲಿ ಪಾತ್ರ ಮಾಡಿದ್ದೀನಿ. ನಾಟಕಗಳಂತೂ ಲೆಕ್ಕ ಇಲ್ಲ, ತುಂಬ ನಾಟಕ ಮಾಡಿದ್ದೀನಿ. ನನ್ನೂರು ಬಂದು ಹುಬ್ಬಳ್ಳಿ. ನಾನು ಶೂಟಿಂಗ್ ಹೋಗೋದು ಬೆಂಗಳೂರಿಗೆ. ಹೆಚ್ಚಾನೆಚ್ಚು ಎಲ್ಲ ಶೂಟಿಂಗು ಬೆಂಗಳೂರಲ್ಲೇ ನಡೆಯುತ್ತಲ್ವ, ಹಾಗಾಗಿ ಬೆಂಗಳೂರಲ್ಲೇ ಶೂಟಿಂಗ್ ಹೋಗೋದು. ನಾನಿವತ್ತು ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೋಬೇಕು. ಏನಪ್ಪ ಅಂದರೆ, ನಾನು ಎಲ್ಲಾದರೂ ಆಚೆ ಕಡೆ ಹೋದಾಗ ನನ್ನನ್ನು ಕೆಲವರು ಗುರುತಿಸಿ, ಓ ನೀವು ಸೀರಿಯಲ್ ಆರ್ಟಿಸ್ಟ್ ಅಲ್ವಾ, ಸೀರಿಯಲಲ್ಲಿ ಪಾತ್ರ ಮಾಡ್ತೀರಲ್ವಾ? ಹೌದು ರೀ, ನೀವು ಲಕ್ಷ್ಮೀ ನಿವಾಸದಲ್ಲಿ ಶಾಂತಮ್ಮನ ಪಾತ್ರ ಮಾಡ್ತೀರ ತಾನೆ? ಹೌದು. ತುಂಬ ಚೆನ್ನಾಗಿದೆ ರೀ ಅದು. ಹೌದಾ, ಥ್ಯಾಂಕ್ ಯು. ಮತ್ತೊಬ್ಬರು ಕೇಳ್ತಾರೆ, ನೀವು ಸೀರಿಯಲಲ್ಲಿ ಪಾತ್ರ ಮಾಡ್ತೀರಲ್ವಾ? ಹೌದು. ಗಿಣಿರಾಮದಲ್ಲಿ ಮಾಡಿದ್ರಿ ತಾನೆ? ಹೌದು. ತುಂಬ ಚೆನ್ನಾಗಿ ಮಾಡಿದ್ರಿ ರೀ. ಹೌದಾ, ಥ್ಯಾಂಕ್ ಯು. ಮತ್ತು ಶೂಟಿಂಗ್ ಅಲ್ಲೇ ಹೋಗ್ತೀರಾ? ಹೌದು. ತುಂಬ ಸೀರಿಯಲ್ ಮಾಡಿದ್ದೀರಲ್ಲ ನೀವು? ಹೌದು ರೀ. ಎಲ್ಲ ಸೀರಿಯಲಲ್ಲೂ ನಾನು ನಿಮ್ಮನ್ನು ನೋಡ್ತೀವಿ. ಹೌದಾ, ಥ್ಯಾಂಕ್ ಯು ಅಂತ ಹೇಳ್ತೀನಿ. ಕೊನೆಗೆ ಎಲ್ಲ ಮಾತಾಡ್ತಾ, ನೀವು ತುಂಬ ಸಿಂಪಲ್ ಆಗಿದ್ದೀರಾ ಅಂತಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ನಗ್ನಗ್ತಾ ಮಾತಾಡ್ತೀರಾ ಅಂತಾರೆ. ಹೌದಾ ಅಂತಂದೆ. ಕೊನೆಗೆ ಹೇಳ್ತಾರೆ, ನಮಗೂ ಒಂದು ಚಾನ್ಸ್ ಕೊಡಿಸ್ರಿ. ಆ ಮಾತಿಗೆ ಏನು ಉತ್ತರ ಹೇಳಬೇಕು ಅಂತ ನನಗಂತೂ ಗೊತ್ತಾಗಲ್ಲ. ಯಾಕೆ ಅಂದರೆ, ಒಂದು ಸೀರಿಯಲಲ್ಲಿ ಪಾತ್ರ ಮಾಡೋದಾಗಲಿ, ಸಿನಿಮಾದಲ್ಲಿ ಪಾತ್ರ ಮಾಡೋದಂದ್ರಾಗಲಿ ಅಷ್ಟೊಂದು ಈಸಿನ ಅದು? ತುಂಬ ಕಷ್ಟ ಇರುತ್ತೆ ಅಲ್ವಾ? ತುಂಬ ಪ್ರಯತ್ನ ಬೇಕು, ಟ್ಯಾಲೆಂಟ್ ಬೇಕು, ಪ್ರಯತ್ನ ಅಂತೂ ತುಂಬ ಇರಬೇಕು. ಆಮೇಲೆ ಅದೃಷ್ಟನೂ ಬೇಕು. ಇದೆಲ್ಲದಕ್ಕೂ ಮಿಗಿಲಾಗಿ ಪೇಷನ್ಸ್ ಇರಬೇಕು. ಅಂದಾಗ ನಮಗೆ ಸೀರಿಯಲಲ್ಲಿ ಒಂದು ಪಾತ್ರ ಸಿಗೋದಕ್ಕೆ ಚಾನ್ಸ್ ಇರ್ಬೋದು. ಅಚಾನಕವಾಗಿ ಯಾರೋ ಒಬ್ಬರಿಗೆ ಸಡನ್ನಾಗಿ ಅವಕಾಶ ಸಿಕ್ಕಿದೆ ಅಂದರೆ ಅದು ಅವರ ಅದೃಷ್ಟ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಪ್ರಯತ್ನ ಮಾಡಬೇಕಾಗತ್ತೆ, ತುಂಬ ಪ್ರಯತ್ನ ಮಾಡಬೇಕಾಗತ್ತೆ. ಅದನ್ನು ಬಿಟ್ಟು ನನಗೊಂದು ಚಾನ್ಸ್ ಕೊಡಿಸ್ರಿ, ನನಗೆ ಒಂದು ಕಡಲೆ ಬೀಜ ಕೊಡಿಸ್ರಿ ಅನ್ನೋ ಥರ ಆದರೆ ಹೇಗೆ ಉತ್ತರ ಹೇಳೋದ ಅಲ್ವಾ? ಅಲ್ಲ, ಅವರು ಖುಷಿಯಿಂದ ಕೇಳ್ತಾರೆ, ಇಲ್ಲ ಅಂತ ಅಲ್ಲ. ಆದರೆ ಒಂದು ಯಾವುದೇ ಕೆಲಸ ಗಿಟ್ಟಿಸ್ಕೋಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗತ್ತೆ. ನಾವೆಲ್ಲ ಅಷ್ಟೇ, ತುಂಬ ಕಷ್ಟಪಟ್ಟು ಸೀರಿಯಲಲ್ಲಿ ಮಾಡಿರೋದು. ನೀವು ಕಷ್ಟಪಡಬೇಕು, ಪ್ರಯತ್ನ ಪಡಬೇಕು, ಅದೃಷ್ಟ ಇರಬೇಕು. ನೀವು ಯಾವುದೇ ಊರಲ್ಲಿದ್ದರೂ ಶೂಟಿಂಗ್ ನಡೆಯೋ ಹತ್ರ ಅಲ್ಲಿ ಹೋಗಿ ಇರಬೇಕು ಅಂದರೆ ನಿಮಗೆ ಅನುಕೂಲಗಳು ಇರಬೇಕು. ಕಷ್ಟಪಡೋಕ್ಕೆ ರೆಡಿಯಾಗಿರ್ಬೇಕು ನೀವು. ಅಂದಾಗ ಒಂದು ಅವಕಾಶ ಸಿಗುತ್ತೆ. ಅದಲ್ದೇ ನಮಗೆ ಒಂದು ಚಾನ್ಸ್ ಕೊಡಿಸ್ರಿ ಅಂದರೆ ಯಾರು ಕೊಡಿಸಲ್ಲ. ಒಬ್ಬರಿಂದ ಎಲ್ಲ ಆಗೋದು ಇಲ್ಲ ಅದು. ಒಂದು ಟೀಮ್ ಇರುತ್ತೆ, ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ, ಡೈರೆಕ್ಟ್ರ್ ಇರ್ತಾರೆ. ಅವರಿಗೆಲ್ಲ ನಮ್ಮಲ್ಲಿರೋ ಟ್ಯಾಲೆಂಟ್ ಏನು ಅಂತ ಅವ್ರಿಗೆ ಗೊತ್ತಾಗಬೇಕು. ಅಂದಾಗ ನಮಗೆ ಯಾವ ಕ್ಯಾರೆಕ್ಟ್ರು ಸೂಟೇಬಲ್ ಆಗುತ್ತೆ ಅಂತ ಯಾವುದಾದ್ರೂ ಅವಕಾಶ ಇದ್ದರೆ ಹೇಳ್ತಾರೆ. ಇಷ್ಟೆಲ್ಲ ಇರುತ್ತೆ. ನಿಮಗೂ ಯಾರಲ್ಲಾದ್ರೂ ನಾವು ಸೀರಿಯಲಲ್ಲಿ ಪಾತ್ರ ಮಾಡಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ನೀವು ಪ್ರಯತ್ನ ಪಡಿ. ನಿಮ್ಮಲ್ಲಿ ಯಾವ ಟ್ಯಾಲೆಂಟ್ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳಿ. ಆಮೇಲೆ ಮುಂದೆ ಪ್ರಯತ್ನ ಪಡಿ, ಅಂದರೆ ನಿಮಗೆ ಅವಕಾಶ ಸಿಗುತ್ತೆ. ಕೊಡಿಸಿ ಅಂದ್ಕೂಡಲೇ ಕೊಡಿಸೋದಕ್ಕೆ ಅಷ್ಟೊಂದು ಈಸಿ ಅಲ್ಲ ಅಂತ ಹೇಳ್ಕೋಬೇಕು ಅಂತ ಅನ್ನಿಸ್ತು. ನಿಮಗೆ ಹೇಳ್ಕೊಂಡಿದ್ದೀನಿ. ತಪ್ಪಿದರೆ ಕ್ಷಮೆ ಇರಲಿ. ನಿಮ್ಮಲ್ಲಿ ಯಾರಿಗಾದರೂ ಸೀರಿಯಲಲ್ಲಿ ಪಾತ್ರ ಮಾಡಬೇಕು ಅನ್ನೋದಿದ್ದರೆ ಪ್ರಯತ್ನ ಪಡಬೇಕು ಅಷ್ಟೇ. ಥ್ಯಾಂಕ್ ಯು. ಧನ್ಯವಾದಗಳು.